ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ಇದು ಪಪ್ಪಾಯಿ ಗಿಡ, ಪಪ್ಪಾಯಿ ಹಣ್ಣು. ಈಗ ನಾನು ಪಪ್ಪಾಯಿ ಎಲೆಯ ಒಂದು ಮನೆ ಮದ್ದು ತೋರಿಸ್ತಾ ಇದ್ದೇನೆ. ಇದು ತುಂಬ ಜನರು ಮಾಡಿದ್ದಾರೆ, ನೋಡಿದ್ದಾರೆ, ಕುಡಿದಿದ್ದಾರೆ ಕೂಡ. ಇದು ನೋಡಿ, ನಾನು ಹೀಗೆ ಹಣ್ಣು ತಿಂದು ಬಿಸಾಡಿದ್ದು. ಅದರಿಂದ 4 ಗಿಡ ಬಂದಿದೆ. 4 ಗಿಡದಲ್ಲಿ 2 ಗಿಡ ಈಗ ಇಷ್ಟು ದೊಡ್ಡದಾಗಿದೆ. ನಾನೇನು ನೆಟ್ಟದಲ್ಲ, ಇದು ತಾನಾಗೆ ಬೀಜ ಹೀಗೆ ಹಣ್ಣಿಂದ ಬಿಸಾಡಿದ್ದು, ಅದರಲ್ಲಿ ಬಂದದ್ದು. ಈಗ ಅದರದೊಂದು ಮನೆ ಮದ್ದು ಮಾಡಿ ತೋರಿಸ್ತೇನೆ. ಎಲೆದ್ದು ನೋಡಿ, ತುಂಬ ಈಗ ಕಾಯಿ ಬಿಡ್ತಾ ಉಂಟು. ಸಣ್ಣ ಸಣ್ಣದು ಮಾತ್ರ, ಇನ್ನೂ ಬೆಳಿಬೇಕಷ್ಟೇ. ಈಗ ನೋಡಿ ಎಷ್ಟು ಬಿಟ್ಟಿದೆ ನೋಡಿ, ಖುಷಿಯಾಗಿದೆ ನನಗೆ. ಸಣ್ಣ ಸಣ್ಣದಿದು 3 ತಿಂಗಳಲ್ಲಿ ಇನ್ನು ಹಣ್ಣಾಗ್ಬೋದು ಇದು. ಮತ್ತು ಇದೊಂದು ಗಿಡ ನೋಡಿ, ಬಾಳೆ ಗಿಡ ಟೈಪೇ ಇದೆ ಇದು. ಇದರಲ್ಲಿ ಸಣ್ಣ ಹೂ, ಬಾಳೆದ್ದು ಸಣ್ಣ ಹೂ ಬರ್ತದೆ ನೋಡಿ, ಸೇಮ್ ಬಾಳೆ ಎಲೆ. ನಾನು ಪುತ್ತೂರಿಗೆ ತಗೊಂಡೋಗಿ ನೆಟ್ಟೆ, ಆದರೆ ಅದು ಬರಲಿಲ್ಲ. ಇನ್ನೊಮ್ಮೆ ತಗೊಂಡೋಗಿ ನೆಡಬೇಕು ಅಂತ ಇದೆ. ಸೇಮ್ ಬಾಳೆ ಎಲೆ ಹಾಗೆ ಇದೆ, ಮತ್ತು ಗಟ್ಟಿ ಕೂಡ. ಇದನ್ನು ಯಾರು ಹೋಟೆಲ್ನವರೆಲ್ಲ ಉಪಯೋಗ ಮಾಡ್ತಾರೆ ಏನೋ ಗೊತ್ತಿಲ್ಲ. ಗಾಡಿಯವರೆಲ್ಲ ದೋಸೆ ಎಲ್ಲ ಹಾಕಿ ಇದರಲ್ಲಿ ಕೊಡ್ತಾರೆ ಏನೋ ಗೊತ್ತಿಲ್ಲ ನನಗೆ. ಆದರೆ ನಾವೇನು ಇದನ್ನು ಬಾಳೆ ಎಲೆ ಅಂತೇಳಿ ಯೂಸ್ ಮಾಡಲಿಲ್ಲ, ಉಪಯೋಗ ಮಾಡಲಿಲ್ಲ ಇದನ್ನು ನಾವು. ತುಂಬ ಇದೆ, ಇಲ್ಲಿಂದ ಅಲ್ಲಿ ತನಕ ಇದೆ. ಇದು ಕ್ವಾರ್ಟರ್ಸಿನ ಹಿಂದೆ. ಈಗ ನೋಡಿ, ನಾನು ಪಪ್ಪಾಯಿ ಎಲೆ ತೋರಿಸ್ತಾ ಇದ್ದೇನೆ. ಇದರದೊಂದು ನೋಡಿ, ಸಣ್ಣ ಎಲೆ ಕೂಡ ತಗೊಂಡಿದ್ದೇನೆ, ದೊಡ್ಡ ಎಲೆ ಮತ್ತು ಚಿಗುರು ಕೂಡ ತಗೊಂಡಿದ್ದೇನೆ ನೋಡಿ. ಚಿಗುರು ಕೂಡ ಉಂಟು. ಈಗ ಇದನ್ನು ಚೆನ್ನಾಗಿ ತೊಳೆದು ಜಜ್ಜಿ ರಸ ತೆಗಿಬೇಕು. ಡೆಂಗ್ಯೂ ಜ್ವರಕ್ಕೆ ಅಂತೂ ಇದು ತುಂಬ ಒಳ್ಳೆಯ ಔಷಧಿ. ಎಷ್ಟೋ ಜನ ಮಾಡಿ ಕುಡಿದಿದ್ದಾರೆ. ಕೊರೋನಾ ಟೈಮಲ್ಲಿ ಕೂಡ ಹಾಗೆ ನಾವೆಲ್ಲ ಕುಡಿದಿದ್ದೇವೆ. ಕೊರೋನಾಕ್ಕೆ ಕೂಡ ಇದು ಒಳ್ಳೆಯ ಔಷಧಿ ಅಂತ ಹೇಳಿ. ಸ್ವಲ್ಪ ನಾನು ಜೀರಿಗೆ ಹಾಕ್ಕೊಂಡಿದ್ದೇನೆ. ಇದು ಪುನಃ ಈಗ ನಾನು ಯಾಕೆ ನೆನಪು ಮಾಡಿದ್ದು ಅಂತ ಹೇಳಿದರೆ, ಈಗ ಪುನಃ ಮಳೆ ಬಂತು. ಮಳೆ ಬರುವಾಗ ಈಗ ಎಲ್ಲ ಕಡೆಯ ಹಾಸ್ಪಿಟಲ್ ಯಾರ ಹತ್ರ ಕೇಳಿದರೂ ಡೆಂಗ್ಯೂ ಜ್ವರ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿ ಪುನಃ ನಾನು ನೆನಪಾಗಲಿಕ್ಕೆ ಬೇಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಹೀಗೆ ಸರಿಯಾಗಿ ಜಜ್ಕೊಂಡು ರಸ ಹಿಂಡಿ ತೆಗೆದು ಒಂದು 3 ಸ್ಪೂನು ಕುಡಿದ್ರೆ ಸಾಕು. ಬರೇ ಹೊಟ್ಟೆಗೆ ಬೆಳಿಗ್ಗೆ 3 ದಿನ ಕುಡಿಬೇಕು. ಡಾಕ್ಟ್ರು ಔಷಧಿ ಕೊಟ್ಟರು ಕೂಡ ಇದು ಕುಡಿಬೋದು, ಏನು ತೊಂದರೆ ಇಲ್ಲ. ಬರೇ ಹೊಟ್ಟೆಗೆ 3 ದಿನ ಮಾತ್ರ ತಗೊಳ್ಬೇಕು, ಜಾಸ್ತಿ ತಗೊಳ್ಬಾರ್ದು. 3 ಸ್ಪೂನು ಸಾಕು. ಯಾರು ಕೂಡ ಕುಡಿಬೋದು. ಈಗ ನಾನು ಕೂಡ ಕುಡಿತೇನೆ, ಯಾರು ಕೂಡ ಕುಡಿಬೋದು, ಇದರಲ್ಲಿ ಏನು ದೋಷ ಇಲ್ಲ. ಮತ್ತು ಪಪ್ಪಾಯ ಹಣ್ಣಿನಲ್ಲಿ ಕೂಡ ಹಾಗೆ ನೋಡಿ, ಬೆಳಿಗ್ಗೆ ಎದ್ದ ಕೂಡಲೇ ನಾವು ಬರೇ ಹೊಟ್ಟೆಗೆ ಒಂದು ಬೌಲಿನಷ್ಟು ಪಪ್ಪಾಯ ಹಣ್ಣು ತಿಂದರೆ ಹೊಟ್ಟೆಯಲ್ಲಿದ್ದ ಹುಳ ಎಲ್ಲ, ಸಣ್ಣ ಹುಳ ಇರ್ತದೆ ನೋಡಿ, ಅದೆಲ್ಲ ಹೋಗ್ತದೆ. ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದರಲ್ಲಿ A, B, C ಅಂತೇಳಿ ವಿಟಮಿನ್ಸ್ ಎಲ್ಲ ಇದೆ ಅಂತ ಹೇಳ್ತಾರೆ ಡಾಕ್ಟ್ರು. ಅದು ನಿಜ ಮಾತ್ರ, ತುಂಬ ಒಳ್ಳೆಯದಾಗ್ತದೆ ಇದು ಪಪ್ಪಾಯ ಹಣ್ಣು. ಪಪ್ಪಾಯ ಹಣ್ಣು ತಿನ್ನುವುದರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಮತ್ತು ಡೈಜೆಷನ್ ಕೂಡ ಆಗ್ತದೆ. ಮತ್ತು ಕಣ್ಣಿನ ಸಮಸ್ಯೆ ಏನಿದ್ರೂ ಕೂಡ ಒಳ್ಳೆಯದಾಗ್ತದಂತೆ. ಯಾಕೆಂದರೆ ಕ್ಯಾರೋಟಿನಿಂದ ಕೂಡ ಜಾಸ್ತಿ ಇದರಲ್ಲಿ ವಿಟಮಿನ್ಸ್ ಇದೆ ಅಂತ ಹೇಳ್ತಾರೆ ಡಾಕ್ಟ್ರು. ಹಾಗಾಗಿ ಇದೆಲ್ಲರೂ ಉಪಯೋಗ ಮಾಡಿ. ಮನೆ ಹಿತ್ತಲಲ್ಲೇ ಸಿಗ್ತದೆ ಬೇಕಾದಷ್ಟು. ತುಂಬ ಏನು ಜಾಸ್ತಿ ರೇಟು ಕೂಡ ಇಲ್ಲ ಪಪ್ಪಾಯ ಹಣ್ಣಿಗೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಧನ್ಯವಾದಗಳು.